ಈ ಕಡೆಗೆ ಬಂದಿದೀವಲ್ಲ ಬಿಡಕ್ಕೆ ಹೇಳ್ರಿ ನಮ್ಮ ಅಪ್ಪ ಇನ್ನ ಇವಾಗೇನ್ ನಮ್ದೇನ್ ತಪ್ಪಿಲ್ಲ ಅಂತ ಗೊತ್ತಾಗುತ್ತಲ್ಲ. ಇನ್ನು ಏನು ತೀರ್ಮಾನ ಆಗಿಲ್ಲಮ್ಮ. ತೀರ್ಮಾನ ಆಗೋವರೆಗೂ ಬಿಡಲ್ಲ. ನೀನಾದ್ರೇನು ಅವ್ರಾದ್ರೇನು ಇನ್ನು ತೀರ್ಮಾನ ಆಗಿಲ್ಲ. ಯಾರೇ ಆಗಲಿ ತಪ್ಪು ತಪ್ಪೇನೆ ಮಾಡಿರೋದು. ಅವರು ಸಾಕ್ಷಿ ಇದೆ ನಮ್ಮ ಹತ್ರ ತೋರಿಸ್ತೀವಿ ಅಂತೇಳಿ ಬರೀ ಗೌಡ್ರೆ ಇಲ್ಲಿ ಕೂತ್ಕೊಂಬನ ಅಂತೇಳಿ ಈ ಕಡೆ ಕರ್ಕೊಂಬಂದವ್ರೆ. ಒಂದು ಸ್ವಲ್ಪ ಅವರು ಸಾಕ್ಷಿ ತೋರ್ಸೋವರೆಗೂ ಬಾಯಿ ಮುಚ್ಕೊಂಡು ನಿಂತ್ಕ. ಏನಕ್ಕೆ ಹಂಗೆ ಆಡ್ತಾ ಇದ್ದೀರಾ? ವಟ 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 ಅಂತ ಇದ್ದೀರಲ್ಲ. ಸ್ವಲ್ಪ ದಿರ್ರಿ. ಅವ್ರು ಅಷ್ಟೊಂದು ನೀವು ಇಷ್ಟೊಂದೆಲ್ಲ ಮಾತಾಡಿದ್ರೆ ಅವ್ರು ಏನು ಮಾತಾಡ್ತಾ ಇದ್ದಾರೆ? ಹಾಂ, ಅವ್ರಿಗೆ ಕೆಲಸ ಐತಂತೆ, ಅವ್ರು ಹೋಗ್ಬೇಕಂತೆ, ಹೋಗಿವ ಬಿಡ್ಸಕ್ಕೆ. ನಾವು ಬಂದಿರಂತ ಹೆಣ್ಮಗಳು ದೀಪುನು ನಮ್ಮ ಅತ್ತೆ ನಮ್ಮ ಮಾಮನು ಬಿಟ್ಟು ಹೊಲ್ದಕ್ಕೆ ಬಂದಿದೀವಿ. ನಮ್ಗೇನೆ ಮಸ್ತ ಬದುಕೈತೆ ಗೌಡ್ರೆ, ನಾವು ಹೋಗ್ಬೇಕು ಅಂತ ಅದ್ರಾಗೆ ಇವ್ರು ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರೆ ನಮ್ಗೆ ಟೈಮ್ ಆಗುತ್ತೆ. ಬೇಗನ ಅದೇನು ಬಗೆಹರಿಬೇಕು ಗೌಡ್ರೆ. ಸರಿ ಆಯ್ತಮ್ಮ, ಬಗೆಹರಿತೈತೆ. ಹೇಳಪ್ಪ ಗುಂಡ, ಅದೇನೋ ಸಾಕ್ಷಿ ಐತೆ ಅಂತೆಲ್ಲ ತೋರಿಸ್ಬಿಡು ಆ ಸಾಕ್ಷಿನ. ನೋಡ್ರಿ ಗೌಡ್ರೆ, ಬ್ಯಾಗ್ ತಗೊಂಬಂದು ಹೆಂಗೆ ಕಿತ್ಕೊಂಬ್ತಾ ಇದ್ದಾನೆ ಯಪ್ಪ ಅಂತ ಹೇಳಿ ನಾನು ಕೀಳಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾನಲ್ಲ. ನೋಡಲ್ಲಿ ಹಸ್ರುಗಾಯಲ್ಲನ ಹೆಂಗೆ ಕಿತ್ಕೊಂಬ್ತಾ ಇದ್ದಾನೆ. ಕಿತ್ಕೊಂತ ಇಲ್ಲ, ತಾರ್ ದೊಯ್ಕೊಂತ ಇದ್ದಾನೆ. ಯಾಳೆ ಹೋಮಂಗಿಲ್ಲ, ಬೆಳೆ ಹೋಮಂಗಿಲ್ಲ. ತಾರ್ ಸೀಲ ತಕೊಂಬಂದ ಅವನೊಂದು ಕೈ ಸೀಲ ಅಂತದ. ತಾರ್ ದೊಯ್ಕೊಂತ ಇದ್ದಾನೆ. ನೋಡ್ರಿ ಗೌಡ್ರಿ, ಯಾರೇನೇನು ಸುಮ್ಕೆ ಹೇಳಲ್ಲ. ನೋಡ್ರಿ ತಾರ್ ದೊಯ್ಕೊಂತ ಇರೋದು ನೋಡ್ರಿ. ಅದೇ ಮತ್ತೆ ಹಾಕಿರೋದಾದ್ರೆ ಅವರು ಕಷ್ಟಪಟ್ಟು ಎಳೆವಪ್ಪ ಹೆಂಗ್ ಕೀಳನ ಏನು ಅಂತ ಬರುತ್ತೆ ಮನ್ಸಿಗೆ. ಯಾರೋ ಹಾಕಿರೋದು, ಅವ್ರದ್ದೇನು ₹1 ಖರ್ಚಾಗಿಲ್ಲ, ಏನಿಲ್ಲ. ಪುಕ್ಸಟ್ಟೆ ದುಡ್ಡು ಬರುತ್ತೆ, ತಗೊಂಡೋಗಿ ಮಾರ್ಕೆಮನ ಕುಡಿಯೋಕೆ ದುಡ್ಡು ಆಗುತ್ತೆ. ನನ್ನ ಹೆಂಡ್ತಿನ ಕೇಳೋದು ತಪ್ಪುತ್ತೆ ಅಷ್ಟೇ. ಅದಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದಾರೆ ನೋಡ್ರಿ ಗೌಡ್ರೆ. ಅಯ್ಯಪ್ಪನ ಖರ್ಚಿಗೆ ಆಯ್ತು ದುಡ್ಕೊಂಬಂದು, ದುಡ್ದಿರೋ ದುಡ್ಡು ₹1 ಖರ್ಚು ಮಾಡ್ದಕ್ಕೆ ಗಿಡಮ್ಮನ ಕೈ ಕೊಡೋದು. ನಮ್ಮ ದುಡ್ಡನಾಗೆಲ್ಲ ನಮ್ಮ ಮಜಾ ಮಾಡೋದು, ಮನೆಗೆಲ್ಲ ತಗೊಂಬರೋದು, ಅವ್ರ ದುಡ್ಡೆಲ್ಲ ಉಳಿಸ್ಕೊಂಬೋದು. ನಾವು ಏನಾರ ಮಾಡ್ಕೊಂಡು ಬಿಡು, ನಾವು ಸಾಲನ ಗಿಲನ ಮಾಡಿ ಹೆಂಗ ಆಗುತ್ತೆ. ಒಟ್ಟಲ್ಲಿ ಇವ್ರದ್ದೇನು, ನಾವು ಚೆನ್ನಾಗಿರ್ಬೇಕು, ನಾವು ತಗೊಂಡೋಗ್ಬೇಕು, ನಾವು ಚೆನ್ನಾಗಿರ್ಬೇಕು. ನೋಡ್ರಿ ಇಂಥವೇ ಮಾಡೋದು ನೋಡ್ರಿ ಗೌಡ್ರೆ. ಅಲ್ಲ ಇಲ್ಲಿ ಫೋನ್ ಹತ್ರ ಇಲ್ಲಿ ಗುಂಡಪ್ಪ, ನೋಡಮ್ಮ ಇಲ್ಲಿ ನೋಡು. ಈ ಪಾಟಿ ಮಾತಾಡ್ತೀರಲ್ಲ ನೀವಿಬ್ರು, ನೋಡ್ರಿ ಯಾರು ತಪ್ಪು ಅಂತ ನಿಮ್ಗೆ ಗೊತ್ತಾಗ್ತೈತೆ. ನೋಡ್ರಿ, ಅವರು ಸಾಕ್ಷಿ ಇಕ್ಕೊಂಡಿರೋದಕ್ಕೆ ಮಾತಾಡೋದು, ಅವ್ರು ಸುಮ್ಮನೆ ಮಾತಾಡಲ್ಲ. ಯಾಕೆ ಹಿಂಗೆ ಮಾಡ್ತೀರಾ? ಅವ್ರದ್ದು ಎಷ್ಟು ಕಷ್ಟ ಇರುತ್ತೆ ಎಂಬುದು ಏನಾದರೂ ಗೊತ್ತೇನಮ್ಮ ನಿಮಗೆ? ಅದೇ ಹೊರ್ಗಡೆಗೆ ಹೋಗಿತ್ತಲ್ಲ, ಈ ಎಲ್ಲ ಮನೆಗೊಂದಾಳು ಕಿತ್ಕೊಂಬರೋಣ ಅಂತ ಈ ಏನನ ಕಿತ್ಕೊ ಬಂದೈತೇನೋ. ಕಿತ್ಕೊಂಬರ್ಬಾರ್ದು, ಒಂದನ ಆಗಲಿ ಎರಡನ ಆಗಲಿ. ಹೆಂಗೆ ಕೀಳಂತ ಅಧಿಕಾರ ಏನೈತೆ? ಒಂದೇ ಆಗಲಿ ಎರಡೇ ಆಗಲಿ, ಕಳ್ತಾನ ನನಗೆ. ಅಪ್ಪಗೆ ರಾತ್ರಿ ಒಂದಿಷ್ಟು ಸ್ಯಾನ್ ಆಗಿತ್ತಲ್ಲ, ಅದಕ್ಕೆ ಯಾರಲ್ಲ ಅಂಬೋದು ಗೊತ್ತಾಗಿಲ್ಲ. ಈ ಕಡೆಗೆ ಇವರು ಶ್ರೀರಮಣ್ಣವ್ರದ್ದು ಹೊಲ ಐತೆ, ಶ್ರೀರಮಣ್ಣವ್ರದ್ದೇನೋ ಅನ್ಕಣೈತೆ. ಶ್ರೀರಮಣ್ಣರ ಹೊಲ್ದಾಗೇನ ಅಂತ ಅನ್ಕೊಬಿಟ್ಟೈತೆ. ಅಪ್ಪಗೆ ಒಂದಿಟ್ಟು ಸ್ಯಾನೆ ಆಗೈತೆ ಅವಳು, ಅದಕ್ಕೇನೆ. ಅದೊಂದೊಂದ್ಸತಿ ಸ್ಯಾನೆ ಮಾಡ್ಕೊಬಿಡುತ್ತೆ, ಅವಾಗ ಜ್ಞಾನ ಇರಲ್ಲ. ಎಲ್ಲಿಗೆ ಹೋಗ್ತೀನಿ ಎಲ್ಲಿ ಬೋತ್ನಿ ಅಂಬೋದು ಗೊತ್ತಾಗಲ್ಲ. ಶ್ರೀರಮಣ್ಣರ ಹೊಲ್ದಾಗೆ ಅಂತ ಅನ್ಕಣೈತೆ. ಆದರೆ ಇದು ಬಸಪ್ಪರ ಹೊಲ ಅಂತ ಗೊತ್ತಿಲ್ಲ. ಗುಂಡಂದು ಹೊಲ ಅಂಬೋದು ಅಪ್ಪಗೆ ಗೊತ್ತಾಗಿದ್ರೆ ಸುಮ್ಮನೆ ಆಗ್ಬಿಡೋದು, ಹೋಗ್ತಿರ್ಲಿಲ್ಲ. ಅಪ್ಪಗೆ ಗೊತ್ತಿಲ್ಲ. ನನಗೆ ಗೊತ್ತೇ ಇಲ್ಲ ಥೋ ಏನಾಯ್ತು ಅಂತ. ಇದು ನೋಡಿದ್ರೆ ನಾನು ಎಲ್ಲಿ ಯಾವಾಗ ಹೋಗಿತ್ತೆ ಅಂತ ನನಗೆ ಜ್ಞಾಪಕನೇ ಇಲ್ಲೆಲ್ಲ ಒಂದಿಟ್ಟು ಸ್ಯಾನೆ ಆಗೈತೆ, ಅದಕ್ಕೆ ಹಂಗೆ ಆಗೈತೆ. ನಮ್ಮ ಅಮ್ಮಣಿನೇ ಹೇಳಲಿಲ್ಲ ನನಗೆ, ಯಪ್ಪ ಬಾರಪ್ಪ ಇಲ್ಲೇ ಹೋಗು, ಇನ್ನೇನು ಹೋಗ್ತೀಯ ಅಂತ ಹೇಳಿ. ಕರ್ದೆ ಕಣಪ್ಪ, ಬಾರಪ್ಪ ಕತ್ಲಿ ಏನು ಹೋಗ್ತಿ, ಇಲ್ಲೇನೆ ಐತಿ, ಇಲ್ಲೇ ಹೋಗು, ನೀರು ತಕೊಂಡು ಒಂದು ಬಕೆಟ್ನಾಗೆ ಅಂತಂದೆ. ನೀನು ಬಿಡ ಮತ್ತೆ ಓಟು ಬಕೆಟ್ನ ನೀರು ಪರು ಏನು, ಈ ಬೆಳಕೈತೆ ಹೋಗಿ ಬತ್ನಿ ಅಂತ ಹೋದ ನೀನು. ಈಗ ಮಾತಾಡೋದು ನೋಡೋಣ ಸಂತಪ್ಪಣ್ಣ ಹೆಂಗ್ ಮಾತಾಡ್ತಾರೆ. ನೋಡಿ ಹೆಂಗ್ ಮಾತಾಡ್ತಾರೆ. ಈಗ ಸರಿಯಾಗಿ ಹೇಳ್ರಿ, ಸಾಕ್ಷಿ ಐತಲ್ಲ, ದಿನಾನ ಕೂಲಿ ಬರ್ಬೇಕು ಅಂತ ಹೇಳ್ರಿ. ಅಯ್ಯಪ್ಪ ನಾವ್ ಹೇಳಿರೋ ಕೆಲಸ ಮಾಡ್ಬೇಕು, ಓದ್ತಾಕ್ ಹೋಗ್ಬೇಕು ಅಂತನ್ರಿ. ಪುಕ್ಸಟ್ಟೆ ಮಾಡ್ಬೇಕು. 1 ವರ್ಷ 2 ವರ್ಷ ನಮ್ಮ ಹೊಲ್ದಾಗೆ ಕೂಲಿ ಹಾಳಾಗಿ ಕೆಲಸ ಮಾಡ್ಬೇಕು ಅಂತ ಹೇಳ್ರಿ. ಅದು ತಪ್ಪಿರೋದ್ರಿಂದನ ಇವಾಗ ಇವರು ಪೊಲೀಸ್ ಸ್ಟೇಷನ್ಗೆ ಹೋದ್ರು ನಡೆಯುತ್ತೆ ಗಿಡಮ್ಮ. ಏನು ಮಾಡ್ತೀರಾ? ಇಲ್ಲೇ ಬಗೆಹರಿಸಿ ಅಂತೀರಾ ಏನು ಪೊಲೀಸ್ ಸ್ಟೇಷನ್ಗೆ ಏನಾದರೂ ಹೋಗ್ತೀರಾ? ನೋಡ್ರಿ ಹೆಂಗೆ ಮಾಡ್ತೀರಾ ಅಂತ. ನಾವು ಹೇಳಿರೋಂಥ ಕೆಲಸ ಮಾಡಲಿಲ್ಲ ಅಂತಂದರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗೋದೇ. ಇವಾಗ ಮತ್ತೆ ಇವ್ರು ತಪ್ಪಾಗೈತೆ ಅಂದಮೇಲೆ ಶಿಕ್ಷೆ ಆಗಲೇಬೇಕು ಗೌಡ್ರೆ. ಏನು ಮಾಡ್ತೀರಮ್ಮ? ಜಲ್ದಿ ಹೇಳ್ಬೇಕು. ಅವ್ರಿಗೆ ಹೊಲ್ದು ಬದುಕ್ನಾರವ್ರು. ಹೊಲ್ದಾಗೆ ಮಸ್ತಾಗೆ ಬದುಕೈತೆ ನೋಡು. ಇವಾಗ ಏನು ಮಾಡ್ತೀರಾ? ಅದೇನು ಮಾಡ್ತೀರಾ ಹೇಳ ಪಾಪ. ಅವಿನ್ನೆಲ್ಲ 1 kg ಹಸ್ರುಗಾಯಿ ಒಂದು ₹500 ದುಡ್ಡು ಕೊಡ್ತೀನಿ. ಯಾಕಂದರೆ 1 kg ಹಸ್ರುಗಾಯಿ ಅವಿನ್ಯಾಸ ಇರ್ತಾವೆ. 1 kg ಕಿತ್ತಾರ 1 kg ₹100 ಹೆಂಗಿರುತ್ತೆ ಅದಿನ್ನೇನು. ಅದಕ್ಕೇನೆ ಒಂದು ₹500 ದುಡ್ಡು ಕೊಡ್ತೀನಿ. ಡನ್ ₹500? ನೋಡ್ರೆ ಅವಿನ್ನೇನು ನಮ್ಮ ಅಪ್ಪ ಕಿತ್ತು 1 kg ಹಸ್ರುಗಾಯಿ ಕಿತ್ತೈತೆ ಅಷ್ಟೇನೆ. ಏನೋ ಹೋಗಿರೋ ತಪ್ಪಿಗೆ ನಮ್ಮಪ್ಪ ಗೊತ್ತಿಲ್ದಲ್ಲೇ ಮಾಡೈತೆ. ₹500 ಕೊಡ್ತೀವಿ. ₹500 ಕೊಡೋಕ್ಕಾಗಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ₹500 ಕೊಡ್ತೀವಿ. ಅಲ್ಲ, ₹500 ಕೊಡ್ತೀನಿ ಅಂತ ಹೇಳೋದು ನೋಡು. ಎಷ್ಟ್ರ ಮಟ್ಟಿಗೆ ಇರಬೇಡ, 1 ಲಕ್ಷ ದಂಡ ಕೊಡ್ಬೇಕು ಅಂತ ಹೇಳ್ರಿ. ಇಲ್ಲ ನೋಡ್ರಿ ಗೌಡ್ರೆ, ನಮ್ಗೆ 1 ಲಕ್ಷ ದಂಡ ಕೊಡಲಿ.
ಇಲ್ಲ ಅಂತಂದರೆ ನಮ್ಮ ಹೊಲ್ದಾಗೆ ಇವಾಗ ನಮಗೆ ಕೆಲ್ಸಕ್ಕೆ ಬೇಕು, ಬಂದು ಕಾಯಮ್ಮಂಗೆ ನಮಗೆ ಒತ್ತಾಗಿ ಕೊಡಬೇಕು. ಇಲ್ಲಿ ನಮ್ಮ ಹೊಲ್ದಾಗ ಏನು ಬದುಕೈತೆ ಅದನ್ನು ಮಾಡ್ಕೊಂಡು ಕೊಡ್ಬೇಕು. ಇಲ್ಲಿಂದನ ಇವಾಗ ಕಾಯಿ ಕಡಿತಾರೆ, ಕಾಯೆಲ್ಲನ ಒತ್ತಾಕ್ಬೇಕು, ಎಲ್ಲ ಬದುಕ ಮಾಡಿಕೊಡ್ಬೇಕು. ಇಲ್ಲ 1 ಲಕ್ಷ ದಂಡ ಕಟ್ಕೊಡ್ಲಿ, ಎರಡರಾಗ ಒಂದು ಮಾಡಲಿ. ನಮ್ಮ 500 ರೂಪಾಯಿಗೆ ಯಾರು ಒಪ್ಕೊಂಬಲ್ಲ. 500 ರೂಪಾಯಿಗೆಲ್ಲ ಒಪ್ಕೊಂಬಂಗಿದ್ದಿದ್ರೆ ಇನ್ಯಾಕೆ ಅವ್ರು 500 ರೂಪಾಯಿಗೆ ಒಪ್ಕೊಂತಾರೆ. ನಿಮ್ಮದು ಮಾಡಿರೋ ತಪ್ಪೇಯ. ಇವಾಗ ಸ್ಟೇಷನ್ಗೆ ಹೋಗ್ಬಿಟ್ರೆ ಏನಾಗುತ್ತೆ ಹೇಳೋಕ್ಕಾಗಲ್ಲ, ಯಾಕಂದರೆ ಸಾಕ್ಷಿ ಐತೆ. ಮತ್ತು ನೀವೇನೋ ಮಾತಾಡೋಕ್ಕಾಗಲ್ಲ, ಏನೂ ಹೇಳೋಕ್ಕಾಗಲ್ಲ. ಸಾಕ್ಷಿ ಇರೋದ್ರಿಂದ ಏನೂ ಹೇಳೋಕ್ಕಾಗಲ್ಲ. ಅದಕ್ಕೇ ನೀವೇನಿದ್ರು ನೀವು ಇವಾಗ ಇಲ್ಲೇ ಬಗೆಹರಿಸ್ಕೋಬೇಕು. 1 ಲಕ್ಷ ದಂಡ ಕೇಳ್ತವ್ರೆ, ಇಲ್ಲ ನಿನ್ನ ಗಂಡನ್ನ 1 ವರ್ಷ ಕೆಲ್ಸಕ್ಕೆ ಕಳಿಸು. ನಮ್ಮಪ್ಪನ ಅವ್ರೊಲ್ದಾಗ ಕಳ್ಸೋದೆ ಕೂಲಿಗೆ? ಇಲ್ಲ ಇಲ್ಲ. ಕಳಿಸ್ಬೇಕು. 1 ವರ್ಷ ಕೂಲಿ ಕಳಿಸ್ರಿ. ಇವಾಗ ಯಾವಾಗ ಈಗ ಆಗಸ್ಟ್ ತಿಂಗಳಿಂದ ಆಗಸ್ಟ್ ತಿಂಗಳು ತಕ್ಕ 1 ವರ್ಷ ಕಾಯಮ್ಮಗೆ ಕೆಲ್ಸಕ್ಕೆ ಕಳಿಸು. ಇಲ್ಲ ಆಗಲ್ವಾ 1 ಲಕ್ಷ ದಂಡಕ್ಕೆ ಕಟ್ಕೊಂಡು ಕೊಡು. 1 ಲಕ್ಷನ ಅಷ್ಟೇ, ಎರಡರಾಗ ಒಂದು ಮಾಡಿರಿ. 1 ಲಕ್ಷ ದಂಡ ಕೊಡ್ರಿ, ಇಲ್ಲ 1 ವರ್ಷ ತಕ್ಕನ ಅವ್ರ ಹೊಲ್ದಾಗೆ ಕೆಲಸ ಕಳಿಸ್ರಿ. ದಿನ ಅದೇನಿರುತ್ತೆ ಅವ್ರ ಹೊಲ್ದಾಗ ಕೆಲಸ ಮಾಡ್ಬೇಕು ಅಷ್ಟೇ. ಅದು ಕರೆಕ್ಟಾಗಿ ಮಾಡಬೇಕು. ಹಿಂಗೆ ಮಾಡೋರಲ್ಲ ಎಂಬ ಸಿಟ್ಟಿಗೆ ಏನಾನ ಅದು ಇದು ಹೆಚ್ಚು ಕಡಿಮೆ ಮಾಡಿದರೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನಾವು ಹೇಳ್ದಂಗೆ ನಾವೇನು ಹೇಳ್ತೀವಿ ಅದನ್ನ ಒತ್ತಾಕ್ಬೇಕು, ನಾವೇನು ಹೇಳ್ತೀವಿ ಅದನ್ನ ಮಾಡಬೇಕು. ಕೂಲಿ ಕೊಡ್ಲೇಳು, ಅವತ್ತಿಂದ ಅವತ್ತು ಕೂಲಿ ಏನೈತೆ? ಅಲ್ಲ ನೀವೇ ಕಣಮ್ಮ ಬುದ್ಧಿವಂತರು, ಜಾಣ್ರು ಗಿಡ್ಡಮ್ಮ ಜಾಣಿ. ಗುಂಡನೂ ಅದೃಷ್ಟ ಪಾಂಡ್ರು. ಅವ್ರಿಗೆ ಗೊತ್ತಾಗಲ್ಲ. ಅಲ್ಲೇ ಅಲ್ಲ ಹೆಂಗೆ ಹೇಳ್ಬಿಟ್ಟೆ ನೋಡ್ತಾ ಈ ನೀನು. ಅಬ್ಬಬ್ಬಬ್ಬಬ್ಬ ಅಲ್ಲ, ದಿನ ಕೂಲಿ ಕೊಟ್ಟು ಕರ್ಕೊಂಡು ಹೋಗ್ತಾನ ಅವನು. ಅಂತ ಸಂಪತ್ತಿಗೆ ಇನ್ಯಾಕೆ? ಲೇ 2 ಲಕ್ಷ ಹೇಳಲ್ಲ, ದಂಡ ಹೇಳ್ತೀನಿ. 1 ಲಕ್ಷನೇ ಬಿಡ್ಮಮ್ಮ ಅಂತ ಹೇಳಿದ್ದೀನಿ. 1 ಲಕ್ಷದಾಗ 1 ರೂಪಾಯಿನೂ ಕಮ್ಮಿ ಮಾಡಿಕ್ಯಾಮಲ್ಲ. ಕಮ್ಮಿ ಮಾಡಿಕ್ಯಾಳ್ರಿ ಅಂದ್ರೆ 2 ಲಕ್ಷ 1 ಲಕ್ಷ ಆಗಲೇಬೇಕು. ಇಲ್ಲ ನೋಡ್ರಿ, ನನ್ನ ಇಲ್ಲಾಂದ್ರೆ ನಮ್ಮ ಹೊಲ್ದಕ್ಕೆ ಕೂಲಿ ಕೆಲ್ಸಕ್ಕೆ ಕಳಿಸ್ರಿ. ಎರಡರಾಗ ಒಂದು ಮಾಡ್ರಿ, ಯಾವುದೋ ಒಂದು ಬಗೆಹರಿಬೇಕು ನಮ್ಗೆ. ಏನಮ್ಮ ಏನು ಮಾಡ್ತೀರಾ? ಬಿಡೆ 1 ಲಕ್ಷ ದುಡ್ಡು ಐತಲ್ಲ ಗಿಡಿ, ಕೊಡೋಕ್ಕಾಗುತ್ತೆ? ಇನ್ನೇನು ಮಾಡೋಕ್ಕಾಗುತ್ತೆ? 1 ಲಕ್ಷ ದುಡ್ಡು ಕೊಡ್ತೀವಿ. ಇನ್ನೇನು ಮಾಡೋದು? ಅಲ್ಲ, ನಾವೇನು ಅಂತ ನಮ್ಮ ಅಪ್ಪ ಏನು ಅಂತ ತಪ್ಪು ಕೆಲಸ ಮಾಡಿಲ್ಲ, ಆದ್ರೆ ಇವ್ರು ಹಿಂಗೆಲ್ಲ ಕೇಳ್ತಾ ಇದ್ದಾರೆ ಅಂತಂದ್ರೆ 1 ಲಕ್ಷ ದುಡ್ಡ ಕೊಡ್ತೀವಿ. ಏನು ಮಾಡೋದು? ಕೊಡ್ತೀವಿ ಹೇಳು, ಬಿಸಾಕ್ತೀವಿ. 1 ಲಕ್ಷ ದುಡ್ಡು ಅಲ್ಲ, 1 ಲಕ್ಷ ದುಡ್ಡು ಕೊಡೋಕ್ಕಾಗಲ್ಲ ಬಿಡೆ ಮೈನಿ. ಕೆಲಸ ಕಳ್ಸೋಣ. ಕರೆಕ್ಟಾಗಿ ಹೇಳ್ಬೇಕು. ಅದು ಇದು ಅಂತೇಳಿ ಆಗ್ಲೆಲ್ಲ ಮಾತಾಡಿದ್ರೆ ಇಲ್ಲಿ ಟೈಮ್ ಇಲ್ಲ, ನನಗೂ ಟೈಮ್ ಇಲ್ಲ, ಅವ್ರಿಗೂ ಟೈಮ್ ಇಲ್ಲ. ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ಲ, ನೀವು ಇಲ್ಲಿ ನಿಂತ್ಕೊಂಡ್ರೆ ನಿಮ್ಗೇನೇನು ಲಾಸ್ ಆಗಲ್ಲ. ನಮಗೆ ಬೇಜಾನ್ ಕೆಲಸ ಐತೆ. ಹೊಲ್ದಾಗ ಕೂಲರ್ ಬಂದವ್ರೆ, ಮಸ್ತಾಗಿ ನಮ್ಗೆ ಅಡ್ಕೆ ಕೊಯ್ಯಕ್ಕೆ ಬಂದವ್ರೆ. ಹೊಲ್ದಾಗ ಹೋಗ್ಬೇಕು, ಇವ್ರು ಹೂವು ಬಿಡ್ಸಕ್ಕೆ ಹೋಗ್ಬೇಕು, ಇವ್ರಿಗೂ ಬದುಕೈತೆ. ಬದುಕಿರೋ ಅಂತಾರೆ ಯಾರು ಇಲ್ಲಿ ಇರಲ್ಲ. ಅದಕ್ಕೆ ನೋಡು, ಅದೇನು ಮಾಡ್ತೀರಾ ಮಾಡ್ರಿ. ಕರೆಕ್ಟಾಗಿ ಹೇಳ್ತಾ ಇದೀವಲ್ಲ ಗೌಡ್ರೆ, 1 ಲಕ್ಷ ಕೊಡ್ತೀವಿ ಬಿಡ್ರಿ. ಇನ್ನೇನು ಮಾಡೋಕ್ಕಾಗುತ್ತೆ? 1 ಲಕ್ಷ ಕೊಡ್ತೀವಿ. ನೋಡಪ್ಪ, 1 ಲಕ್ಷ ದುಡ್ಡು ಕೊಡ್ತೀವಿ ಅಂತ ಹೇಳ್ತವ್ರೆ. ಆಯ್ತು ಹೇಳು, ನಮಗೆ ಕೊಡಬೇಕು ಗೌಡ್ರೆ. ನೀವು ಇಸ್ಕೊಂಡು ಕೊಡಬೇಕು. ಇವತ್ತು ನಾಳೆ 2 ದಿನ ಟೈಮ್ ಕೊಟ್ಟಿರ್ತೀವಿ, ಅಷ್ಟರೊಳಗೆ ತಂದು ಕೊಡಬೇಕು. ಇಲ್ಲ ಅಂತಂದರೆ ಅಯ್ಯಪ್ಪನ ಕೆಲಸ ಕಳಿಸ್ಲಿ ಹೇಳು. ನನಗಂತ ಇವಾಗ 1 ಲಕ್ಷ ದುಡ್ಡು ಕೊಡ್ಲು, ನಮ್ಮ ಅಯ್ಯಪ್ಪನ ಕೂಲಿ ಕೆಲಸಕ್ಕೆ ಕಳಿಸ್ಲ, ಏನು ಮಾಡೋಣ ಅಂತ ಅನ್ನಿಸ್ಬಿಟ್ಟೈತಿ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕೂಲಿ ಕೆಲಸಕ್ಕೆ ಕಳಿಸಿರತ್ಲ ವಾಸಿ ಅಮ್ಮಂಗೆ ಆಗುತ್ತೆ. ಸುಮ್ಮನೆ ಮಂತಾಗಿ ಸುತ್ತರಿತಾನೆ. ಸುಮ್ಮನೆ 1 ಲಕ್ಷ ದುಡ್ಡು ಯಾಕೆ ಕೊಡೋಣ ಇವ್ರಿಗೆ? ನಮ್ಮ ತಗೊಳ್ ದುಡ್ಡು ಕೊಟ್ಟರೆ ಅವ್ರ ಮನೆಗೆಲ್ಲ ಹೋಗ್ಬಿಡುತ್ತೋ ಏನೋ. ನಮ್ಮ ಮನೆಗಳ್ದು ಅಮ್ಮಂಗೆ ಆಗೈತೆ. ನಮ್ಮ ಮನೆಗಳ್ದು ಕೊಟ್ಟರೆ ಇವಾಗ ಇನ್ನೂ ಅವ್ರಿಗೆ ಇನ್ನೂ ಸಖತ್ತು ಒಳ್ಳೇದಾಗುತ್ತೋ ಏನೋ ಅಮ್ಮಂಗೆ ಆಗೈತೆ. ನಮ್ಮ ಅಪ್ಪನ ಸುಮ್ಮನೆ ಕೂಲಿ ಕಳಿಸಿರಿ. ಏನು ಮಾಡೋದು ಏನೋ, ಈ ಅಪ್ಪ ಏನೋ ಅಂತಾನೋ ಏನೋ ಅಮ್ಮಂಗೆ ಆಗೈತೆ ನನಗೆ. ಕೂಲಿ ಕೆಲಸಕ್ಕೆ ಕಳ್ಸೋದೇ ಒಳ್ಳೇದು ಅಮ್ಮಂಗೆ ಆಗೈತೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.